ಬ್ಯಾಲೆನ್ಸಿಂಗ್ ಯುವರ್ ಸೆಲ್ಫ್ ಭಾಳ ಚೆಂದ ಅದು. ನನಗೆ ಗೊತ್ತಿದೆ ತುಂಬ ಕೆಲಸ ಜಾಸ್ತಿ ಇರುತ್ತೆ, ಪ್ರೆಷರ್ ಇರುತ್ತೆ, ಓಡೋದು, ದಿನಕ್ಕೆ ಅಲ್ಲೊಂದು ಹೋಗ್ಬೇಕು, ಇಲ್ಲಿ ಮಾತಾಡಬೇಕು, ಆ ಮಾತಾಡ್ಬೇಕಾದ್ರೆ ವಿಷಯ ಓದ್ಕೋಬೇಕಾಗತ್ತೆ. ಈ ಒತ್ತಡದಲ್ಲಿ ನನಗೆ ಸಂತೋಷ ಕೊಡೋದು ಯಾವುದು ಗೊತ್ತಾ? ಸಾಹಿತ್ಯ. ಒಂದು 10 ನಿಮಿಷ ಕೂತ್ಕೊಂಡು ಯಾವುದಾದ್ರೂ ಕಾವ್ಯ ಓದಿದರೆ, ಮಹಾಭಾರತ ಒಂದು ಪರ್ವ ಓದಿದರೆ, ರಾಮಾಯಣದ ಒಂದು ಸರ್ಗ ಓದಿಬಿಟ್ರೆ ಆಯಿತು ಅನಿಸ್ಬಿಡುತ್ತೆ. ಅದಕ್ಕೆ ನಾನು ಆ ಸಾಹಿತ್ಯ ಇದೆಯಲ್ಲ, ನನ್ನ ಮನಸ್ಸಿಗೆ ಒಂದು ರಿಲೀಫ್ ಕೊಡುತ್ತೆ. ಅಲ್ಲ, ಕನ್ನಡವನ್ನು ಕಲಿಸ್ಲೇಬೇಕು. ನಾವೇನು ಮಾಡಿದ್ದೀವಿ ಗೊತ್ತಾ? ಸಣ್ಣ ಮಕ್ಕಳಿಗೆ ಒಂದೇ ಸಲ ವ್ಯಾಕರಣ ಹೇಳಿ, ಛಂದಸ್ಸು ಅಂದ್ರೆ ಏನು ಅದು ಹೇಳ್ಬಿಡ್ತೀವಿ. ಅರ್ಧ ಬೇಜಾರು ಆಗೋಲ್ಲ ಅಂತ ಅಂದ್ಬಿಡುತ್ತೆ, ಕಟ್ಟ ಅನಿಸ್ಬಿಡುತ್ತೆ. ಅದ್ರ ಬದಲು ನಾವೇನು ಮಾಡ್ತೀವಿ, ಮಕ್ಕಳಿಗೆ ಮೊದಲು ಸಣ್ಣ ಮಗುಗೆ ಎದೆ ಹಾಲು ಕೊಡ್ತಾಳೆ ಅಮ್ಮ, ಆಮೇಲೆ ಒಂದು ಪೌಡರ್ ಮಿಲ್ಕ್ ಅಂತ ಕೊಡ್ತಾರೆ, ಆಮೇಲೆ ಸ್ವಲ್ಪ ಗಟ್ಟಿ ಪಾಯಸದಂಗೆ ಮಾಡಿಕೊಡ್ತಾರೆ, ಆಮೇಲೆ ಅನ್ನ ಕೊಡ್ತಾರೆ. ಹಾಗೆ ಹಂತ ಹಂತ ಬೆಳೆಸಲ್ವಾ? ನಾವು ಶಿಕ್ಷಣ ಹಾಗೆ ಬೆಳೆಸ್ಬೇಕಲ್ವ? ಮೊದಲು ತುಂಬ ಸುಲಭದ ಕನ್ನಡ ಕಳಿಸ್ಬೇಕು. ಹಾಡು ಪುಟ ಅನ್ಬೇಕು. G.P. ರಾಜರತ್ನಂ ಹಾಡಾಗಲಿ, ಸಣ್ಣದು ನಾಗರ ಹಾವೆ, ಹಾವಳು ಹೂವೆ ಇಂಥ ಹಾಡು ಕಲಿಸಿ, ಅದು ಸ್ಟೆಪ್ ಬೈ ಸ್ಟೆಪ್ ತೊಗೊಂಡೋಗಿ ನರಸಿಂಹಸ್ವಾಮಿ ಹಾಡು ಕೇಳಿ, ಪುಟ್ಟಪ್ಪನವ್ರ ಹಾಡು ಕೇಳಿಸಿ, ಬೇಂದ್ರೆಯವ್ರ ಹಾಡು ಕೇಳಿಸಿ, ಎತ್ತರಕ್ಕೆ ಹಿಂಗೆ ಹೋಗ್ತಾರೆ ಮಕ್ಕಳು. ಅದ್ರ ಮೂಲಕ ಹೃದಯ ಹಿಡ್ಕೋಬೇಕು. ಅದರ ಸಂಗೀತ ಬಗ್ಗೆ ಹುಚ್ಚು ನನಗಿತ್ತು, ಆದರೆ ನಾನು ಸಂಗೀತಜ್ಞ ಅಲ್ಲ, ಸಂಗೀತ ನನಗೆ ಗೊತ್ತಿಲ್ಲ. ಆದರೆ ಕೆಲವು ಸಂಗೀತಗಾರರ ಹತ್ತಿರದಿಂದ ಕಾಣುವಂಥ ಅವಕಾಶ ಇತ್ತು. ಅವಕಾಶ ಭಗವಂತ ಕೊಟ್ಟದ್ದು. ಧಾರವಾಡದಲ್ಲಿ ಮಾಳಮಡ್ಡಿಯಲ್ಲಿದ್ದಾಗ ನಮ್ಮ ಮನೆ ಮತ್ತು ಬಸವರಾಜ ರಾಜಗುರು ಮನೆ ಒಂದೇ ಗೋಡೆ. ನಾವೆಲ್ಲ ಕಂಪೌಂಡ್ ಹಾರ್ಕೊಂಡೇ ಹೋಗೋರು ಅವ್ರ ಮನೆಗೆ. ಕಾಕ ಅಂತಿದ್ವಿ ಅವರಿಗೆಲ್ಲ. ಅವ್ರು ಹಾಡೋದನ್ನು ಕೇಳ್ತಿದ್ವಿ. ಆದರೆ ಎಷ್ಟು ದೊಡ್ಡ ಹಾಡುಗಾರರು ಅಂತ ತಿಳ್ಕೊಳ್ಳೋ ಶಕ್ತಿ ನನಗಿರಲಿಲ್ಲ. ಆದರೆ ಅದ್ಭುತ ಹಾಡುಗಾರ. ಈಗ ಅದು ನೆನೆಸ್ಕೋತೀನಿ. ಬಸವರಾಜ ರಾಜಗುರು ಹಾಡು ಮನೇಲಿ ಕೂತು ಕೇಳಿದಾಗ, ಹೌದಪ್ಪ ಎಷ್ಟು ಚೆನ್ನಾಗಿದೆ ಇದು. ಆದರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ವಯಸ್ಸಾಗಿರಲಿಲ್ಲ ಅವಾಗ. ನನ್ನ ಗುರುಗಳು ಲಕ್ಷ್ಮಣರಾವ್ ಕುಲಕರ್ಣಿ ಅಂತ, LB ಕುಲಕರ್ಣಿ ಅಂತ, ನನ್ನ ಹೈಸ್ಕೂಲಲ್ಲಿ ಇದ್ದವರು. ಇವತ್ತು ನಾನೇನಾದರೂ ಆಗಿದ್ದರೆ ಮುಖ್ಯವಾಗಿ ಅವ್ರ ಕಾರಣ. ಹೇಳಿದಲ್ಲ, ನಾನು SLCಲಿ ಫೇಲ್ ಅಂತ ಬಂದಿತ್ತು, ಡಿಕ್ಲೇರ್ ಆಯ್ತು. ನನಗೆ ಗೊತ್ತೂ ಇಲ್ಲ. ನಾನು ಕೋಲಾರದಲ್ಲಿ ನಮ್ಮ ಅಪ್ಪನ ಜೊತೆಗಿದ್ದೆ, ಫೇಲ್ ಆದದ್ದು ಗೊತ್ತಿಲ್ಲ ನನಗೆ. 5-6 ದಿವಸ ಮೇಲೆ ಗೊತ್ತಾಯಿತು. ಏನು ಮಾಡೋದು, ಫೇಲ್ ಆಗಿದ್ದೇನೆ, ದುಃಖ ಆಯಿತು. ಆದರೆ ನಮ್ಮ ಟೀಚರು ನಾನು ಕೇಳ್ದೇನೆ ತಾವೇ ಅಪ್ಲಿಕೇಶನ್ ತುಂಬಿ ₹5 ಕಟ್ಟಿ ರೀಟೋಟ್ಲಿಂಗ್ ಅಪ್ಲೈ ಮಾಡಿದರು. ಆಮೇಲೆ ರಿಸಲ್ಟ್ ಚೇಂಜ್ ಆಗಿ ಬಂತು, ಸಂತೋಷ ಆಯ್ತು, ಎಲ್ಲ ಆಯಿತು. ಅವ್ರು ಹಾಕದೆ ಹೋಗಿದ್ರೆ ಏನಾಗ್ತಿತ್ತು ಅಂತ ಕ್ಷಣ ವಿಚಾರ ಮಾಡಿಕೊಂಡ್ರೆ ನನ್ನ ಲೈಫಲ್ಲಿ ಕಪ್ಪು ಚುಕ್ಕೆ ಉಳಿದೇ ಬಿಡ್ತಿತ್ತು. ಅದು SLC ಫೇಲ್ಡ್ ಕ್ಯಾಂಡಿಡೇಟ್ ಅಂತ ಉಳಿತಿತ್ತು ಅದು. ಆದರೆ ಪುಣ್ಯಕ್ಕೆ ಆ ಗುರುಗಳು ನಾನು ಪಾರು ಮಾಡಿದರು. ಫೇವ್ರೇಟ್ ಪ್ಲೇಸ್ ಅಂದರೆ ಎಲ್ಲವೂ ಇಷ್ಟನೇ ನನಗೆ, ಎಲ್ಲ ಪ್ಲೇಸು ಇಷ್ಟ. ನಾನು ಹಾಗೆ ಇಷ್ಟಪಡೋದು ಲಂಡನ್, ಅದು ನೋಡೋದು. ಅದು ಇಂಡಿಯಾದಲ್ಲಿ ಹೇಳೋದಾದರೆ, ಕರ್ನಾಟಕದಲ್ಲಿ ಹೇಳೋದಾದರೆ ಧಾರವಾಡ. ನಾನು ಕೇಳಿದ್ರೆ ದಕ್ಷಿಣೇಶ್ವರಕ್ಕೆ ಹೋಗ್ಬೇಕು ಹುಡುಗರು. ಅಲ್ಲಿ ಹೋಗಿ ವಿವೇಕಾನಂದರ ಜೀವನ ನೋಡಬೇಕು, ಬದುಕಿದಂಥ ಜಾಗ ನೋಡಬೇಕು, ಅವ್ರು ಮಾತಾಡಿದಂಥ ಜಾಗ ನೋಡಬೇಕು. ಅಲ್ಲಿ ಖುಷಿ ಆಗುತ್ತೆ ನೋಡಿದಾಗ. ಈ ಜಾಗದಲ್ಲಿ ಅಡ್ಡಾಡಿದ್ದರು. ಇತ್ತೀಚೆಗೆ ಒಂದು ಆಗಿತ್ತು, ಅನುಭವ ಆಗಿತ್ತದು. ಶೃಂಗೇರಿಗೆ ಹೋಗಿದ್ದೆ. ಅಲ್ಲಿ ಒಂದು ಶಾಲೆ ಮಾಡಬೇಕು ಅಂತ ಗುರುಗಳು ಹೇಳಿದ್ದಾರೆ, ಶುರು ಮಾಡ್ತಾ ಇದ್ದೀವಿ ಈಗ ಅದನ್ನು. ಅಲ್ಲಿ ಹೋದಾಗ ಶಾರದಾದೇವಿ ಗುಡಿ ಕರ್ಕೊಂಡು ಹೋದ್ರು ನಮ್ಮನ್ನು. ಗುಡಿ ಮುಂದೆ ನಿಲ್ಲಿಸಿದ್ರು. ಮೈ ಜುಮ್ಮನ್ಬಿಡ್ತು. 1200 ವರ್ಷಗಳ ಹಿಂದೆ ಇದೇ ನೆಲದಲ್ಲಿ ಶಂಕರಾಚಾರ್ಯ ನಿಂತಿದ್ದಾರಲ್ಲ ಅಂತ. ಅದೇ ಥರ ಅನುಭವ ಎಲ್ಲ ಕಡೆ ಆಗ್ತದೆ ನನಗೆ. ಬಸವ ಕಲ್ಯಾಣಕ್ಕೆ ಹೋದಾಗ, ಅಮ್ಮಮ್ಮ ಈ ಜಾಗದಲ್ಲಿ ಅಲ್ಲಮ್ಮ ಪ್ರಭು ಇದ್ದಾರಲ್ಲಪ್ಪ, ಬಸವಣ್ಣ ಓಡಾಡಿದ್ರು, ಅಕ್ಕಮಹಾದೇವಿ ಇದ್ರು ಈ ಜಾಗದಲ್ಲಿ, ನಾನು ನಿಂತಿದ್ದೇನಲ್ಲ, ಒಂದು ಧನ್ಯತೆ ಅನಿಸಲ್ವ? ಅದೇ ರೀತಿ ನನಗೆ ಆದದ್ದು ಜೆರೂಸಲೇಮ್ಗೆ ಹೋದಾಗ ಹಾಗೆ ಅನಿಸುತ್ತೆ. ಯೇಸು ಕ್ರಿಸ್ತ ಓಡಾಡಿದ ಜಾಗ ಅನಿಸುತ್ತೆ. ಮಕ್ಕಕ್ಕೆ ಹೋಗಿಲ್ಲ ನಾನು, ಅದು ಅನುಭವ ಆಗಿಲ್ಲ. ಉಳಿದೆಲ್ಲ ಕಡೆ ಹೋಗಿದೆ, ಖುಷಿ ಆಗುತ್ತೆ. ಆ ದೊಡ್ಡವರು ಅಡ್ಡಾಡೋ ಜಾಗದಲ್ಲಿ ಅಡ್ಡಾಡ್ತೀವಲ್ಲ ಅಂತ ಒಂದು ಅನುಭವ ಆಗುತ್ತೆ. ಮಕ್ಕಳಿಗೆ ಹೇಳ್ತೀರಿ, ಹುಡುಕಾಡ್ಕೊಂಡು ಹೋಗಿ ಆ ಜಾಗನ. ನನಗೆ ಎಲ್ಲರ ಬಗ್ಗೆ ಪ್ರೀತಿ ಇದೆ. ನನ್ನ ಮನಸ್ಸಲ್ಲಿ ಗೋಡೆ ಇಲ್ಲ ನನಗೆ ಎಲ್ಲ ಧರ್ಮಗಳು ಶ್ರೇಷ್ಠ. ನಾನು ದಯವಿಟ್ಟು ಹೇಳ್ತೀನಿ, ನಾವು ದೇಶವನ್ನು ಒಡೆದು ಚೂರು ಮಾಡ್ತಾ ಇದ್ದೀವಿ ಈಗ ಧರ್ಮದ ಆಧಾರದ ಮೇಲೆ. ದಯವಿಟ್ಟು ಮಾಡಬೇಡಿ. ಎಲ್ಲ ಧರ್ಮದಲ್ಲೂ ಒಳ್ಳೆಯದಿದೆ. ತಪ್ಪೇ ಹುಡುಕಬೇಕಂದ್ರೆ ಎಲ್ಲ ಧರ್ಮದಲ್ಲೂ ಕೆಟ್ಟದೇ ಸಿಗುತ್ತೆ. ಬೇಕಿಲ್ಲ, ನಾವು ಒಳ್ಳೆಯದನ್ನು ಆರಿಸ್ಕೊಳ್ಳೋಣ ಅಂತ ಹೇಳಿ, ಯಾವ ಧರ್ಮ, ಇಸ್ಲಾಂ ಆಗಲಿ, ಕ್ರಿಶ್ಚಾನಿಟಿ ಆಗಲಿ, ಬುದ್ಧಿಸಮ್, ಜೈನಿಸಮ್, ಹಿಂದೂಯಿಸಮ್, ಯಾವುದಾದ್ರೂ ಕೂಡ ಇವು ತೋಟದ ಹೂಗಳು. ಗುಲಾಬಿ ಒಳ್ಳೆಯದು ಕರೆಕ್ಟು, ದಾಸವಾಳ ಕೆಟ್ಟದ, ಮಲ್ಲಿಗೆ ಹೂ ಕೆಟ್ಟದ್ದ? ಎಲ್ಲ ಹೂ ಚೆಂದವೇ, ಎಲ್ಲ ಆರಿಸ್ಕೊಂಡು ನಾನು ಬೊಕ್ಕೆ ಮಾಡಿ ನನ್ನ ಜೀವನಕ್ಕೆ ಇಟ್ಕೋಬೇಕು. ನಾನು ಒಬ್ಬ ಇದ್ದಾನೆ, ಪುಣಾದಲ್ಲಿದ್ದಾನೆ, ಈಗ ಅವನು ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ ಆಗಿ ರಿಟೈರ್ ಆದ. ನೀವು ರೆಕಾರ್ಡ್ ಮಾಡಿದ್ರಲ್ಲ ಅದನ್ನು, ಭಾಳ ಚೆನ್ನಾಗಿದೆ ಅದು. ಅವನು ಪ್ರಮೋದ ಅಂತ, ಅವನು ಪಮ್ಯ ಅಂತ ಕರಿತಿದ್ವಿ ನಾವು. ಅದೆಲ್ಲ ಮಾತಾಡ್ಬಿಟ್ಟೆ, ಅವನು ಪಮ್ಯ ಅಂತ ಕರೀದು ಅವನ್ನ. ಈ ಭೇಟಿಯಾಗಿ ಯಾಕೋ ಪ್ರಮೋದ ಅಂದ್ರೆ ಬೈತಾನೋ, ಅವನು ಸೊಕ್ಕ ಬಂದಿದ್ದೇನೋ, ಪ್ರಮೋದ ಅಂತ್ಯ ಪಮ್ಯ ಅನ್ನುವಂತ ಏಕವಚನದಲ್ಲಿ ಹಾಗೆ ಮಾತಾಡುವಂಥ ಗೆಳೆಯ ಆತೊಬ್ಬಿದ್ದಾನೆ ಪುಣ್ಯದಲ್ಲಿ. ಮಾಡ್ತೀನಿ, ಮೊನ್ನೆ ಕೂಡ ಮಾಡಿದ್ದಾನೆ, ಫೋನ್ ಮಾಡಿದ್ದ. ನನ್ನ ಫೇವ್ರೇಟ್ ಫುಡ್ ಅಂದರೆ ದೋಸೆ. ಲೈಕ್ ಇಟ್. ಭಾಳ ಮುಖ್ಯ. ಆ ಫುಡ್ ಏನಿದೆ ಅಂದರೆ ಹೆವಿ ಆಗಬಾರ್ದು, ಪೌಷ್ಟಿಕವಾಗಿರಬೇಕು. ಬರೀ ತುಪ್ಪ ಅದು ಫ್ಯಾಟ್ ಬರೋ ಹಂಗೆ ಆಗಬಾರ್ದು. ಮಕ್ಕಳು ಓದುವಿಕೆಗೆ ಅನುಕೂಲ ಆಗುವ ಹಾಗೆ ಲೈಟ್ ಫುಡ್ ಇರಬೇಕು, ಬಟ್ ಚೆನ್ನಾಗಿ ಹೆಲ್ದಿಯಾಗಿರಬೇಕು. ಏನಿಲ್ಲ ಪ್ರಯಾರಿಟಿ ಹಾಕ್ಕೋಬೇಕು. ಇವತ್ತು ನಾನು ಬಂದಿದ್ದೀನಿ, ಇಷ್ಟು ಕೆಲಸ ಮಾಡಬೇಕು. ನಾವು ದಿನ ಹೋಗ್ಬೇಕಾದ್ರೆ ಆಫೀಸಿಗೆ ಬರ್ಕೊಂಡು ಹೋಗ್ತೀನಿ ಡೈರಿ, ಟೈಮ್ ಟು ಡೂ ಅಂತ. ಇಷ್ಟು ಮಾಡಲೇಬೇಕು.
ಅದಾಗೋ ತನಕ ನಾನು ಹೇಳೋದಿಲ್ಲ. ಅದು ಬಿಟ್ಟು ಇನ್ನೇನಾದರೂ ಆಗಲಿ ಬೇಕಾದ್ದು ಮಾಡ್ತೀನಿ, ಅಷ್ಟು ಮಾಡೋದೇ ಹೋಗಲ್ಲ. ನಾವೇನು ಮಾಡ್ತೀವಿ, ಸಾಮಾನ್ಯ ಡೈರಿ ಬರ್ಕೊಂಡಿರ್ತೀವಿ, ಆದಷ್ಟು ಬಿಟ್ಟು ಉಳ್ಕಿದ್ದೆಲ್ಲ ಮಾಡಿರ್ತೀವಿ. ಅಯ್ಯೋ ಮಾಡಲಿಕ್ಕಾಗಲೇ ಇಲ್ಲ, ಹಂಗಾಗೋಲ್ಲ. ನಾನು ಏನು ಬರ್ಕೊಂಡಿರ್ತೀನಿ ಅದು ಫಸ್ಟ್ ಟಿಕ್ ಮಾಡ್ಕೊಂಡು ಹೋಗ್ತೀನಿ. ಕಂಪಲ್ಸರಿ ಬೆಳಗ್ಗೆ ಓದ್ತೀನಿ, ಬೆಳಗ್ಗೆ 4:15 ಓದಬೇಕು, ರಾತ್ರಿ ಓದ್ತೀನಿ, ಕೆಲವೊಂದು ಸಲ ಓದ್ತೀನಿ. ದಿವಸ 2-3 ತಾಸು ಓದಲೇಬೇಕು ನಾನು. ಮಲಗೋದಾತೆ 10:30 11 ಆಗುತ್ತೆ. 5 ತಾಸು ಬೇಕಾದಷ್ಟು ಎದ್ದಿದ್ದೆ. ಹಣ ಮಹತ್ವ ಇದೆ. ಹಣ ಇಲ್ಲದೆ ಯಾವ ಕೆಲಸನೂ ಆಗಲ್ಲ. ಯಾವುದೇ ಮಾಡ್ಬೇಕಾದ್ರೆ ಹಣ ಇಲ್ಲದೆ ಶುರು ಮಾಡೋಕ್ಕಾಗೋದೇ ಇಲ್ಲ. ಅದು ಹಣ ಬೇಕು, ಆದರೆ ಒಂದು ಗೆರೆ ಹಾಕ್ಕೋಬೇಕು, ಎಷ್ಟು ಸಾಕು ಅಂತ. ಅದಕ್ಕೆ ಸಾಕ್ರೆಟಿಸ್ ಮಾತು ಹೇಳಬೇಕು. ಮತ್ತೆ ಅವನು ಹೇಳ್ತಾನೆ, ಲೆಸ್ ಮನಿ ಈಸ್ ಬ್ಯಾಡ್, ಮೋರ್ ಮನಿ ಈಸ್ ಡೇಂಜರಸ್ ಅಂತ. ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಬೇಕೇ ಬೇಕು. ಅನಾವಶ್ಯಕವಾದಂಥ ಎಕ್ಸ್ಟ್ರಾ ದುಡ್ಡು ಬಂದರೆ ಅದು ಹಾದಿ ಬೇರೆ ಹಿಡಿಸುತ್ತೆ ಅಂತ ಅವನ ಅರ್ಥ ಇಲ್ಲ, ಏನೂ ಅರ್ಥ ಇಲ್ಲ. ವಿಚಾರ ಮಾಡಬೇಕು, ನಾನು ಹಣ ಗಳಿಸೋದಕ್ಕೆ ಬದುಕಿದ್ದೇನೋ, ಬದುಕೋದಕ್ಕೆ ಹಣ ಬೇಕು? ಸಾಧ್ಯವೇ ಇಲ್ಲ. ಅದು ಹೇಳ್ತೀನಲ್ಲ, ಗ್ರೀಡ್ ಈಸ್ ಎ ಬೈ ಪ್ರಾಡಕ್ಟ್ ಆಫ್ ಇನ್ಸೆಕ್ಯೂರಿಟಿ ಅಂತ. ಅಭದ್ರತೆಯ ಲಕ್ಷಣ ಅದು, ದುಡ್ಡಿನ ಹಪಾಹಪಿ ಇರೋದು ಅಭದ್ರತೆ. ಭದ್ರತೆಯದ್ದು ಒಂದು ದುಡ್ಡಿನ ಕಳ್ಸೋಕೆ ಹೋಗೋದಿಲ್ಲ, ಗ್ಯಾರಂಟಿ ಇದೆ. ನೋಡಿ, ಸಿನಿಮಾ ಸ್ಟಾರ್ಸ್ ಯಾಕೆ ಅಭದ್ರರಾಗ್ತಾರೆ? 2 ಸಿನಿಮಾ ಫೇಲ್ ಆದ್ರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಅನ್ಸರ್ಟೆನಿಟಿ, ಅನಿಶ್ಚಿತತೆ ಬಂದ ತಕ್ಷಣ ಗ್ರೀಡ್ ಆಗ್ತದೆ. ನೀಡ್ ಈಸ್ ಗುಡ್, ಅವಶ್ಯಕತೆ ಬೇರೆ. ಗ್ರೀಡ್ ಅಂತಿದೆಯಲ್ಲ, ಹಪಾಹಪಿತನ, ಅದು ಡೇಂಜರಸ್. ಯಾಕೆ ಬರುತ್ತೆ ಗೊತ್ತಾ? 2 ಸಿನಿಮಾ ಫೇಲ್ ಆಗಿಬಿಟ್ರೆ ಮುಂದೆ ಸಿನಿಮಾ ಬರೋಲ್ಲ. ಕ್ರಿಕೆಟ್ ಆಡ್ತಾ ಇದ್ದೀನಿ, ಕಾಲು ಮುರಿದ್ಬಿಟ್ರೆ ಕ್ರಿಕೆಟ್ ಹೋಯ್ತು. ಇದ್ದಾಗ ಮಾಡ್ಕೊಂಬಿಡ್ಬೇಕು. ರಾಜಕಾರಣಿಗಳು ಅದೇ ಹಣೆ ಬರ. ಎಲೆಕ್ಷನ್ ಸೋತ್ಬಿಟ್ರೆ ಏನಾಗುತ್ತೆ? ದುಡ್ಡು ಬೇಕಲ್ಲ, ಇದ್ದಾಗ ಮಾಡ್ಕೊಂಬಿಡೋಣ. ಯಾವಾಗ ಇದ್ದಾಗ ಮಾಡ್ಕೊಂಬಿಡಬೇಕು ಅಂತ ಶುರು ಮಾಡ್ತಿರೋ ಅದು ಗ್ರೀಡ್ ಆಗುತ್ತೆ. ಅದು ಇನ್ಸೆಕ್ಯೂರಿಟಿ, ಅಭದ್ರತೆಯ ಲಕ್ಷಣ, ಅದು ರೋಗ. ಅದು ಎಲ್ಲಿವರು ಮನುಷ್ಯ ತನ್ನ ಸಾಕು ಅಂತಾನೋ ಅವಾಗ ಚೆನ್ನಾಗಿ ಬದುಕ್ತಾನೋ. ಅಲ್ಲ, ಉದ್ಯಮ ಮಾಡಿ, ಫಸ್ಟ್ ಆಫ್ ಆಲ್ ಸರ್ವೆ ಮಾಡಿ. ಮೊದಲು ಅವಶ್ಯಕತೆ ಇದೆಯಾ ನೀವು ಮಾಡೋದನ್ನು ನೋಡಿ. ಈಗಾದರೂ ಮಾಡಿದ್ದಾರಾ ಅಂತ. ಡೋಂಟ್ ಇನ್ವೆಂಟ್ ದ ವೀಲ್ ಅಗೇನ್, ನೋಡ್ಕೊಂಡು ಮಾಡಿ. ಸೆಕೆಂಡ್ಲಿ, ಅವಶ್ಯಕತೆ ಇದ್ದರೆ ಖಂಡಿತ ಮಾಡಿ, ಜನ ತೊಗೋತಾರೆ ಅದನ್ನು. ಮಾರಾಟ ಮಾಡೋ ಕೂಡ ಬುದ್ಧಿ ಅಂತ ಇಟ್ಕೊಳ್ಳಿ. ಅದು ಈಗ ಮೊದಲಿನಂಗೆ ಜಗತ್ತಿಲ್ಲ. ನೀವು ಮಾಡೋದು ಗೊತ್ತಾದ್ರೆ ಮತ್ತೊಬ್ಬರು ತಕ್ಷಣ ರಿಪೀಟ್ ಮಾಡಿಬಿಡ್ತಾರೆ. ಯಾರು ಪೇಟೆಂಟ್ ತೊಗೊಳ್ಳೋದಾಗಲಿ, ಜನರು ಸೇರಿಸ್ಕೊಳ್ಳೋದಾಗಲಿ, ಮಾರ್ಕೆಟಿಂಗ್ ಭಾಳ ಮುಖ್ಯ. ನಿಮ್ಗೆ ಗೊತ್ತಿದೆ, ಎಷ್ಟೋ ದೊಡ್ಡ ಸಂಶೋಧನೆಗಳು ಮಾರ್ಕೆಟಿಂಗ್ ಇಲ್ಲದೆ ಬಿದ್ದು ಹೋಗಿದ್ದಾವೆ. ಸಣ್ಣ ಸಂಶೋಧನೆ ದೊಡ್ಡದಾಗಿಬಿಟ್ಟಿದ್ದಾವೆ ಒಂದೊಂದು. ಮಾರ್ಕೆಟಿಂಗ್ ಚೆನ್ನಾಗಿರಬೇಕು. ಅದಕ್ಕೆ ನಿಮ್ಮ ಟೀಮ್ ಉದ್ದಿಮೆ ಮಾಡುವಾಗ ನೀವು ಏನು ಪ್ರಾಡಕ್ಟ್ ಮಾಡ್ತೀರಿ ಅದನ್ನು ಮಾರ್ಕೆಟ್ ಮಾಡೋದು ಹೇಗೆ ಅಂತ ಚೆನ್ನಾಗಿ ಮಾಡ್ಕೊಳ್ಳಿ. ಎಕ್ಸ್ಪರ್ಟ್ಸ್ ಕೇಳಿ, ಎಕ್ಸ್ಪರ್ಟ್ಸ್ ಇದ್ದಾರೆ ಮಾರ್ಕೆಟಿಂಗ್, ಅವ್ರ ಗಮನ ತೊಗೊಳ್ಳಿ. ನಾನೇ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಇನ್ನೊಂದು 3 ಥರ ಇದ್ದಾರೆ. ಒಬ್ಬರು ಸಂಶೋಧನೆ ಮಾಡುವಂಥವ್ರು, ಅದನ್ನು ಪ್ರಾಡಕ್ಟ್ ಮಾಡುವಂಥವ್ರು, 3ನೇದು ಮಾರುವಂಥವ್ರು. 3 ಬೇಕು. ಸಂಶೋಧನೆ ಇಲ್ಲದೆ ಪ್ರಾಡಕ್ಟ್ ಮಾಡೋಕ್ಕಾಗಲ್ಲ, ಪ್ರಾಡಕ್ಟ್ ಇಲ್ಲದೆ ಮಾರೋಕ್ಕಾಗಲ್ಲ. ಅದು ಎಲ್ಲದರಲ್ಲೂ ಮುಖ್ಯ ಯಾವುದು ಅಂದರೆ ಫಸ್ಟ್ ಸಂಶೋಧನೆ ಆಗಬೇಕು, ಅದಕ್ಕೆ ತೂರ್ಪಾದಂಥ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರಬೇಕು. ಇಟ್ಕೊಂಡಾಗ ಮಾತ್ರ ಆಗುತ್ತೆ. ಈಗ 3 ಸೌಕರ್ಯಗಳು ಸಿಗಬೇಕು, ಅದನ್ನು ಸರ್ಕಾರ ಒದಗಿಸ್ಬೇಕು. ನಮ್ಮ ದೇಶದಲ್ಲಿ ಸಂಭ್ರಮ ಇರಬೇಕು, ದುಡ್ಡು ಬರಬೇಕು ಅಂದರೆ ಫೆಸಿಲಿಟಿ ಕೊಡಬೇಕಾಗತ್ತೆ. ಕರ್ನಾಟಕ ಭಾಳ ಒಳ್ಳೆಯ ಜಾಗ, ನಿಜವಾಗ್ಲೂ ಉದ್ದಿಮೆದಾರರಿಗೆ ಭಾಳ ಒಳ್ಳೆಯ ಜಾಗ. ಒಳ್ಳೆ ಗಾಳಿ ಇದೆ, ಒಳ್ಳೆ ವಾತಾವರಣ ಇದೆ, ಹವಾಮಾನ ತುಂಬ ಚೆನ್ನಾಗಿದೆ ಕರ್ನಾಟಕದ್ದು. ಅದರಿಂದ ಹುಡುಗರು ಇಲ್ಲಿ ಮಾಡಬೇಕು. ಬೇರೆ ಕಡೆ ಹೋಗಬೇಕು ಅಂದರೆ ಸಿಗ್ತದೆ, ಇಲ್ಲ ಅಂತಲ್ಲ. ಅದು ಇಲ್ಲಿ ಸಿಗುವಂಥ ಅವಕಾಶ ಸಿಗೋಲ್ಲ. ಇಲ್ಲೇ ಮಾಡಬೇಕು. ನನಗೊಂದು ಆಸೆ ಇದೆ, ಕನಸಿದೆ ನನಗೆ. ಒಬಾಮಾ ಪ್ರೆಸಿಡೆಂಟ್ ಆದಾಗ ಭಾಷಣ ಮಾಡಿದರು, ಫಸ್ಟ್ ಪಿಕ್ಚರ್ ಅವರು ಪ್ರೆಸಿಡೆಂಟ್ ಆದಾಗ. ಐ ರಿಪ್ರೆಸೆಂಟ್ ದ ನೇಷನ್ ದಟ್ ಪ್ರೊಡ್ಯೂಸ್ಡ್ ಅ ವಿಂಡೋ, ದಟ್ ಪ್ರೊಡ್ಯೂಸ್ಡ್ ಫೇಸ್ಬುಕ್, ಏನೇ ಹೇಳ್ಕೊಂಡು ಹೋದ್ರು. ನಮ್ಮ ದೇಶದಲ್ಲಿ ಯಾವಾಗ ಆಗೋದು? ನಮ್ಮ ಹೊರಗೆ ಅಲ್ಲಿ ಬರೀ ಕೆಲಸ ಮಾಡ್ತೀವಿ ನಾವು, ನಮ್ಮದೊಂದು ಮಾಡೋಕ್ಕಾಗಲ್ವಾ? ಇದು ಇಂಡಿಯಾದಿದು, ಈ ಕಾಂಟ್ರಿಬ್ಯೂಷನ್ ಇಡೀ ಪ್ರಪಂಚ ಬಳಸುತ್ತೆ ಅದನ್ನು. ಹೆಸರು ಗೇಟು, ಮಾಡಿದ್ದು ವಿಂಡೋ ಅಲ್ವಾ, ಪ್ರಸಿದ್ಧ ಆಯಿತು. ನಮ್ಮಲ್ಲಿ ಯಾಕೆ ಆಗಬಾರ್ದು? ನಮ್ಮ ಮಾಡೋ ಶಕ್ತಿ ಇಲ್ವ? ಇದೆ, ಮಾಡಬೇಕಷ್ಟೇ. ಎಷ್ಟೋ ಜನ ಪಾಪ ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಐ ಡೋಂಟ್ ನೋ ವಾಟ್ ಟು ಡೂ ವಿತ್ ಇಟ್. ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಪ್ರೊಡಕ್ಷನ್ ಲಾಸ್ ಆಗುತ್ತೆ, ಹೆಂಗೆ ಮಾಡಬೇಕು ಗೊತ್ತಿಲ್ಲ. ಮೆಂಟರ್ ಬೇಕೇ ಬೇಕು. ಮೆಂಟರ್ ಗೈಡ್ ಮಾಡ್ತಾರೆ, ಹೀಗೆ ಮಾಡಿ, ಈ ಹಂತದಲ್ಲಿ ಮಾಡಿ, ಒಮ್ಮೆ ದುಡ್ಡು ಇನ್ವೆಸ್ಟ್ ಮಾಡಬೇಡಿ, ಸ್ವಲ್ಪ ಮಾಡಿ ಹೇಳ್ಕೊಡ್ತಾರೆ. ಮೆಂಟರ್ ಖಂಡಿತ ಬೇಕಾಗುತ್ತೆ. ಆ ತಯಾರಿ ಮುಖ್ಯ ಅಂದರೆ ಇಷ್ಟೇ. ಮೊದಲು ನಾನು ಹೊಸದೇನೇನಾದರೂ ಮಾಡಬೇಕು ಅಂತ ಒಂದು. ಸೆಕೆಂಡು, ಅಲ್ಲೇನಾದರೂ ನಷ್ಟ ಆದರೆ ಎದೆ ಕೊಡಬಾರ್ದು, ಮತ್ತೊಂದು ಮಾಡೋಣ ಪ್ರಯತ್ನ ಅಂಥೇಳಿ. ಜೊತೆಗೊಂದಿಷ್ಟು ಜನ ಕರ್ಕೊಳ್ಳಿ, ಉದ್ಯಮ ಮಾಡೋವ್ರನ್ನ, ಆ ಮನಸ್ಸಿರೋರು ನೋಡ್ಕೊಳ್ಳಿ. ಹೊಸದನ್ನಾಗಿ ಮಾಡೋದಕ್ಕೆ ಅಕಸ್ಮಾತ್ತಾಗಿ ಸೋತ್ರೆ ಎದೆಗೆಡದೆ ಇರೋದನ್ನು ಮತ್ತೆ ಪ್ರಯತ್ನ ಮಾಡಿ ಬಿಡದೆ, ನಿಮ್ಮ ತಲೆಗೊಂದು ಐಡಿಯಾ ಬಂದಿದ್ದರೆ ಐಡಿಯಾನ ರಿಯಲೈಸ್ ಆಗುವವರೆಗೂ ಹಾರ್ಡ್ ವರ್ಕ್ ಮಾಡಬೇಕು ಆಗುತ್ತೆ.